ಚಿರತೆ ಒಂದು ದೊಡ್ಡ ಮಾರ್ಜಾಲ ಜಾತಿಗೆ ಸೇರಿದ ವಿವಿಧ ಆವಾಸ ಸ್ಥಾನಗಳಲ್ಲಿ ಮತ್ತು ಆಹಾರಾಭ್ಯಾಸಗಳನ್ನು ಹೊಂದಿರುವ ಪ್ರಾಣಿ. ಇದು ಆಫ್ರಿಕಾ, ಮಧ್ಯಪ್ರಾಚ್ಯ, ಭಾರತ ಮತ್ತು ಇತರ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ. ಐತಿಹಾಸಿಕವಾಗಿ ಚಿರತೆಗಳು ಹಿಮಾಲಯದ ಅತಿ ಎತ್ತರದ ಪ್ರದೇಶಗಳು ಮತ್ತು ರಾಜಸ್ಥಾನದ ಥಾರ್ ಮರುಭೂಮಿಯನ್ನು ಹೊರತುಪಡಿಸಿ ಭಾರತದ ಎಲ್ಲೆಡೆಯಲ್ಲೂ ವ್ಯಾಪಕವಾಗಿ ಹರಡಿಕೊಂಡಿದ್ದವು. ಆದರೆ ಇಂದು ದೇಶದುದ್ದಕ್ಕೂ ಇವುಗಳ ಸಂಖ್ಯೆ ಇಳಿಮುಖವಾಗಿ ಕೆಲವು ಸೀಮಿತ ಪ್ರದೇಶಗಳಲ್ಲಿ ಉಳಿದುಕೊಂಡಿವೆ. ದಶಕಗಳಿಂದ ನಡೆಯುತ್ತಿರುವ ಕಳ್ಳಬೇಟೆ, ಜಾನುವಾರು ಹಾನಿಗೆ ವಿರುದ್ಧವಾಗಿ ಪ್ರತೀಕಾರದ ಹತ್ಯೆ, ಆವಾಸ ಸ್ಥಾನಗಳ ನಾಶ ಮತ್ತು ಬಲಿಪ್ರಾಣಿಗಳ ಕೊರತೆ ಚಿರತೆಗಳ ಸಂಖ್ಯೆ ಇಳಿಮುಖವಾಗಲು ಕಾರಣವಾಗಿವೆ ಮತ್ತು ಇಂದು ಭಾರತದಲ್ಲಿ ಕೇವಲ 12ರಿಂದ 14 ಸಾವಿರದಷ್ಟು ಚಿರತೆಗಳು ಉಳಿದಿರಬಹುದು ಎಂದು ಅಂದಾಜಿಸಲಾಗಿದೆ. ಜನಸಂಖ್ಯೆ ಹೆಚ್ಚಾದಂತೆ ವನ್ಯಜೀವಿ ಆವಾಸ ಸ್ಥಾನಗಳು ಕಿರಿದಾಗುತ್ತಿವೆ. ಇದು ಗ್ರಾಮಗಳಿಗೆ ಮತ್ತು ಕೆಲವೊಮ್ಮೆ ನಗರಗಳೊಳಗೆ ಕೂಡ ಚಿರತೆಗಳು ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಚಿರತೆಗಳು ಜನವಸತಿ ಪ್ರದೇಶಕ್ಕೆ ಬಂದಾಗ ಅತಿಯಾದ ಅವ್ಯವಸ್ಥೆ ಉಂಟಾಗುತ್ತವೆ. ಈ ಸಂದರ್ಭಗಳಲ್ಲಿ ಮಾಹಿತಿ, ಸಂಘಟನೆ ಮತ್ತು ಇಂತಹ ಸನ್ನಿವೇಶಗಳನ್ನು ಎದುರಿಸಲು ಬೇಕಾದ ತರಬೇತಿಯ ಕೊರತೆಯಿಂದಾಗಿ ಚಿರತೆ ಮತ್ತು ಮಾನವ ಇಬ್ಬರಿಗೂ ಜೀವಹಾನಿ ಹಾಗೂ ಇತರೆ ನಷ್ಟಗಳಾಗಬಹುದು. ಜನ ಅಥವಾ ಪ್ರಾಣಿಗಳಿಗೆ ಹಾನಿಯುಂಟಾಗುವ ಸಂದರ್ಭಗಳನ್ನು ತಡೆಯಲು ಸಾರ್ವಜನಿಕರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಇತರೆ ಸಂಸ್ಥೆಗಳು ಕೆಲವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಚಿರತೆಯು ಕಟ್ಟಡದೊಳಗೆ ಸೇರಿಕೊಂಡಾಗ ಚಿರತೆಯು ಪ್ರವೇಶಿಸಿರುವ ಕೋಣೆಯ ಬಾಗಿಲನ್ನು ಎಚ್ಚರಿಕೆಯಿಂದ ಮುಚ್ಚಬೇಕು. ಅತಿ ಜಾಗರೂಕತೆಯಿಂದ ತೆರೆದಿರಬಹುದಾದ ಕಿಟಕಿಗಳು ಮತ್ತು ಛಾವಣಿಯ ಹೆಂಚು ಮುಂತಾದವುಗಳನ್ನು ಮುಚ್ಚಬೇಕು. ಕಟ್ಟಡದ ಹತ್ತಿರ ಯಾರೂ ಸುಳಿಯದಂತೆ ಮತ್ತು ಜೋರಾದ ಶಬ್ದಗಳಾಗದಂತೆ ನೋಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಗಾಬರಿಗೊಂಡ ಚಿರತೆ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಜನರಿಗೆ ಗಂಭೀರವಾಗಿ ಗಾಯಗೊಳಿಸಬಹುದು. ಚಿರತೆಯಿರುವ ಕಟ್ಟಡವನ್ನು ಸುರಕ್ಷಿಸಿದ ತಕ್ಷಣ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿ. ಪ್ರಾಣಿಯು ಮನೆಯೊಳಗೆ ಅಡಗಿರಬಹುದಾದಂತಹ ಸ್ಥಳಗಳನ್ನೆಲ್ಲ ಮನಸ್ಸಿನಲ್ಲಿ ಅಥವಾ ಒಂದು ಕಾಗದದಲ್ಲಿ ಗುರುತು ಹಾಕಿಟ್ಟುಕೊಳ್ಳಿ. ಉದಾಹರಣೆಗೆ ಅಟ್ಟ, ರಾಶಿ ಹಾಕಿರುವ ತೆಂಗಿನಕಾಯಿ ಇತ್ಯಾದಿ. ಅಧಿಕಾರಿಗಳು ಬಂದ ತಕ್ಷಣ ಈ ಮಾಹಿತಿ ನೀಡಿ. ಅಧಿಕಾರಿಗಳು ಸ್ಥಳಕ್ಕೆ ಬಂದ ತಕ್ಷಣ ತೆಗೆದುಕೊಳ್ಳಬೇಕಾದ ಮೊದಲ ಕ್ರಮವೆಂದರೆ ಜನಜಂಗುಳಿಯ ನಿಯಂತ್ರಣ. ಮುಖ್ಯವಾಗಿ ಮಕ್ಕಳು ಮತ್ತು ವಯೋವೃದ್ಧರನ್ನು ಚಿರತೆ ಇರುವ ಸ್ಥಳದಿಂದ ಕನಿಷ್ಠ 500 ಮೀಟರ್ಗಳಷ್ಟು ದೂರವಾದರೂ ಕಳುಹಿಸಬೇಕು. ಹಗ್ಗ ಅಥವಾ ಎಲ್ಲೆಪಟ್ಟಿಯನ್ನು ಕಟ್ಟಿ ಜನರನ್ನು ದೂರವಿಡಬಹುದು. ಇದರೊಂದಿಗೆ ಜನರು ಆ ಪ್ರದೇಶದಿಂದ ದೂರವಿರಲು ಧ್ವನಿವರ್ಧಕಗಳ ಮೂಲಕ ಘೋಷಣೆಗಳನ್ನು ಕೂಡ ಮಾಡಬೇಕು. ಇದೇ ಸಮಯದಲ್ಲಿ ಪಶುವೈದ್ಯರು ಅಥವಾ ನುರಿತ ಸಿಬ್ಬಂದಿ ಚಿರತೆಗೆ ಅರವಳಿಕೆಯನ್ನು ನೀಡಿ ಅದನ್ನು ಕಟ್ಟಡದಿಂದ ಹೊರತರಬಹುದು. ಒಂದು ವೇಳೆ ಚಿರತೆಯು ಗದ್ದೆ, ತೋಟ ಮುಂತಾದ ಮುಕ್ತ ಪ್ರದೇಶಗಳಲ್ಲಿ ಕಾಣಿಸಿಕೊಂಡರೆ ಯಾವುದೇ ಕಾರಣಕ್ಕೂ ಅದರ ಹತ್ತಿರ ಹೋಗಬಾರದು. ತೊಂದರೆ ಮಾಡದೆ ಅದನ್ನು ಅಡಗಿಕೊಂಡಿರುವ ಸ್ಥಳದಲ್ಲೇ ಇರಲು ಬಿಡಬೇಕು. ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರು ಬಂದಾಗ ಪ್ರಾಣಿಯ ಹೆಜ್ಜೆಗುರುತು ಮುಂತಾದ ಚಿಹ್ನೆಗಳನ್ನು ಅವರಿಗೆ ತೋರಿಸಿ. ಇದು ಚಿರತೆಯ ಇರುವಿಕೆಯನ್ನು ದೃಢಪಡಿಸಲು ಸುಲಭವಾಗುತ್ತದೆ. ಅಕ್ಕಪಕ್ಕದಲ್ಲಿ ಇರಬಹುದಾದ ಬಾವಿಗಳು, ಹಳ್ಳಗಳು, ಅರಣ್ಯ ಪ್ರದೇಶ ಮುಂತಾದ ಮಾಹಿತಿಯನ್ನು ಅಧಿಕಾರಿಗಳಿಗೆ ಒದಗಿಸಿ. ಇಲಾಖೆಯ ಸಿಬ್ಬಂದಿಗಳು ಜನಜಂಗುಳಿಯನ್ನು ದೂರವಿರಿಸಿ ಆ ಪ್ರದೇಶವನ್ನು ತೆರವುಗೊಳಿಸಬೇಕು. ಒಂದು ವೇಳೆ ಚಿರತೆಯು ತೋಟದಲ್ಲಿದ್ದರೆ ಅಥವಾ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಪೊದೆ ಗಿಡಮರಗಳ ಪ್ರದೇಶದಲ್ಲಿದ್ದರೆ ಸಮಯ ಕಳೆಯುತ್ತಿದ್ದಂತೆ ಚಿರತೆಯು
ತಾನಾಗಿಯೇ ಅಲ್ಲಿಂದ ಹೊರಟು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಚಿರತೆಯು ಅಲ್ಲಿಂದ ಮರಳಿ ಹೋಗಲು ಕತ್ತಲಾಗುವವರೆಗೂ ಕಾಯಬೇಕು. ಇಂತಹ ಸಂದರ್ಭಗಳಲ್ಲಿ ಪ್ರಾಣಿಯನ್ನು ಸೆರೆಹಿಡಿಯುವ ಅಗತ್ಯವಿಲ್ಲವೆಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು ಉತ್ತಮ. ರಾತ್ರಿ ವೇಳೆ ಚಿರತೆಗಳು ಬಾವಿಗೆ ಬೀಳುವ ಸಂಭವಗಳಿವೆ. ಈ ರೀತಿ ಚಿರತೆಗಳು ಬಾವಿಗೆ ಬಿದ್ದಿರುವ ಸನ್ನಿವೇಶಗಳನ್ನು ಬಹು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಇಲ್ಲದಿದ್ದಲ್ಲಿ ಪ್ರಾಣಿಗೆ ಬಹಳಷ್ಟು ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಬಾವಿಯ ಸುತ್ತಲೂ ಜನ ಸೇರುವುದರಿಂದ ಚಿರತೆಯು ಆತಂಕಕ್ಕೀಡಾಗಬಹುದು. ಉದ್ವೇಗಗೊಂಡ ಪ್ರಾಣಿಯು ಬಾವಿಯೊಳಗಿನಿಂದ ಜಿಗಿದು ಹೊರಬರಲು ಸಾಧ್ಯವಾದಲ್ಲಿ ಸುತ್ತಲಿರುವ ಜನರಿಗೆ ತೀವ್ರತರ ಗಾಯಗಳನ್ನುಂಟು ಮಾಡಬಹುದು. ಆದ್ದರಿಂದ ಜನಜಂಗುಳಿಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವುದು ಹಾಗೂ ಎಲ್ಲ ಸಮಯದಲ್ಲೂ ಜನರನ್ನು ಬಾವಿಯಿಂದ ದೂರವಿರಿಸುವುದು ಅತಿ ಮುಖ್ಯ. ಮೆಟ್ಟಿಲುಗಳಿಗೆ ನಾರಿನ ಹಗ್ಗವನ್ನು ಬಿಗಿದ ಏಣಿಯನ್ನು ಸಿದ್ಧವಿಟ್ಟುಕೊಳ್ಳಬೇಕು. ಏಣಿಯು ಬಾವಿಯ ತಳವನ್ನು ತಲುಪುವಷ್ಟು ಉದ್ದವಿರಬೇಕು. ಕತ್ತಲಾಗುತ್ತಿದ್ದಂತೆ ಏಣಿಯನ್ನು ಬಾವಿಯೊಳಗೆ ಇಳಿಸಿದರೆ ಕತ್ತಲಿನ ಮೌನದಲ್ಲಿ ಚಿರತೆ ಏಣಿಯನ್ನು ಹತ್ತಿ ಬಾವಿಯಿಂದ ಪಾರಾಗಿ ತನ್ನ ವಾಸಸ್ಥಳಕ್ಕೆ ಹಿಂದಿರುಗುತ್ತದೆ. ಚಿರತೆ ಹೊರಬರಲೆಂದು ಬೆಂಕಿ ಹಾಕುವುದು, ಕಲ್ಲೆಸೆಯುವುದು ಮುಂತಾದ ಯಾವುದೇ ತಂತ್ರಗಳನ್ನು ಉಪಯೋಗಿಸಬಾರದು. ಇದರಿಂದ ಚಿರತೆಗೆ ಗಂಭೀರ ಸ್ವರೂಪದ ಗಾಯಗಳಾಗಬಹುದು. ನೀರಿರುವ ಬಾವಿಯೊಳಗೆ ಚಿರತೆ ಬಿದ್ದಿದ್ದರೆ ಅದರಿಂದ ವಿಭಿನ್ನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಾಣಿಗೆ ಅತಿಯಾದ ಒತ್ತಡ, ಆತಂಕ ಉಂಟಾದರೆ ಅದು ಸುಸ್ತಿನಿಂದ ನೀರಲ್ಲಿ ಮುಳುಗುವ ಸಾಧ್ಯತೆ ಇದೆ. ಚಿರತೆಯು ನೀರಿರುವ ಬಾವಿಯೊಳಗಿದ್ದಾಗ ಅದಕ್ಕೆ ಅರವಳಿಕೆಯನ್ನು ನೀಡಬಾರದು. ಜನಜಂಗುಳಿಯನ್ನು ಚದುರಿಸಿದ ಮೇಲೆ ರಾಟೆ ಅಥವಾ ಹಗ್ಗದ ಸಹಾಯದಿಂದ ಮರದ ಮಂಚ ಅಥವಾ ಸ್ಥಳೀಯವಾಗಿ ಸಿಗಬಹುದಾದ ಮಂಚದಂತಹ ವೇದಿಕೆಯೊಂದನ್ನು ಬಾವಿಯೊಳಗೆ ಇಳಿಸಿದರೆ ಬಾವಿಯಲ್ಲಿರುವಾಗ ಚಿರತೆ ಅದರ ಮೇಲೆ ವಿಶ್ರಮಿಸಬಹುದು. ಕತ್ತಲಾಗುತ್ತಿದ್ದಂತೆ ನಾರಿನ ಹಗ್ಗವನ್ನು ಸುತ್ತಿದ ಏಣಿಯನ್ನು ಬಾವಿಯೊಳಗಿಳಿಸಿ ಸಮಯ ನೀಡಿದರೆ ಚಿರತೆಯು ಅಲ್ಲಿಂದ ಹೊರಬಂದು ತಪ್ಪಿಸಿಕೊಳ್ಳುತ್ತದೆ. ಯಾವುದೇ ಕಾರಣಕ್ಕೂ ಚಿರತೆಯನ್ನು ಹೊರತರಲೆಂದು ಕತ್ತಿಗೆ ಅಥವಾ ಸೊಂಟಕ್ಕೆ ಕುಣಿಕೆಯನ್ನು ಹಾಕಿ ಎಳೆಯುವ ಪ್ರಯತ್ನ ಮಾಡಬಾರದು. ಇದರಿಂದ ಕುಣಿಕೆಯು ಬಿಗಿದುಕೊಂಡು ಆಂತರಿಕ ರಕ್ತಸ್ರಾವಗಳಿಗೆ ಕಾರಣವಾಗಬಹುದು. ಒಂದು ವೇಳೆ ಚಿರತೆಯನ್ನು ಸೆರೆಹಿಡಿದು ರಕ್ಷಿಸಬೇಕಾದಲ್ಲಿ ಬಾವಿಯ ಸುತ್ತಲೂ ಕಂಡಿಗಳಿಲ್ಲದಂತೆ ಬಲವಾದ ಬಲೆಯಿಂದ ಮುಚ್ಚಬೇಕು. ಎಲ್ಲಾದರೂ ಕಂಡಿಗಳಿದ್ದಲ್ಲಿ ಚಿರತೆಯು ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಜನರ ಮೇಲೆ ದಾಳಿಯಾಗಿ ಘಾಸಿಗೊಳಗಾಗಬಹುದು. ನಾರಿನ ಹಗ್ಗವನ್ನು ಏಣಿ ಮತ್ತು ಅದರ ಮೆಟ್ಟಿಲುಗಳಿಗೆ ಸುತ್ತಿ ಒಳಗೆ ಇಳಿಸಿ. ಏಣಿಯ ಮೇಲ್ತುದಿ ಬೋನಿನ ಬಾಗಿಲಿಗೆ ಇರಿಸಿ. ಚಿರತೆ ಏಣಿಯನ್ನು ಹತ್ತಿ ತುದಿ ತಲುಪಿದಾಗ ಬೋನಿನೊಳಗೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಿ. ಉರುಳಿನಲ್ಲಿ ಅಥವಾ ಟ್ರ್ಯಾಪ್ನಲ್ಲಿ ಚಿರತೆಯು ಸಿಕ್ಕಿಕೊಂಡರೆ ಸಹಾಯವಿಲ್ಲದೆ ತಪ್ಪಿಸಿಕೊಳ್ಳಲು ಅದಕ್ಕೆ ಅಸಾಧ್ಯವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯವನ್ನು ಜಾಗೃತೆಯಾಗಿ ಮಾಡಬೇಕು. ಪ್ರಾಣಿಗೆ ಒತ್ತಡ ಉಂಟಾದರೆ ಎಳೆದಾಟದಿಂದ ಕುಣಿಕೆ ಇನ್ನಷ್ಟು ಬಿಗಿಯಾಗಿ ಕರಳು ಹಾಗೂ ಇನ್ನಿತರ ಅಂಗಗಳಿಗೆ ಹಾನಿಯಾಗಬಹುದು ಮತ್ತು ಆಂತರಿಕ ರಕ್ತಸ್ರಾವಕ್ಕೆ ಕಾರಣವಾಗಿ ಕೊನೆಗೆ ಪ್ರಾಣಿಯು ಸತ್ತು ಹೋಗಲೂಬಹುದು. ಕರ್ನಾಟಕವೊಂದರಲ್ಲೇ 2009ರಿಂದ ಇಲ್ಲಿಯವರೆಗೆ ಉರುಳಿಗೆ ಸಿಕ್ಕಿ 40ಕ್ಕೂ ಹೆಚ್ಚು ಚಿರತೆಗಳು ಮರಣ ಹೊಂದಿವೆ. ಅರಣ್ಯ ಇಲಾಖೆ ಮತ್ತು ಪಶುವೈದ್ಯರಿಗೆ ಅತ್ಯಗತ್ಯವಾದ ಇಕ್ಕಳಗಳು ಮತ್ತು ದೊಡ್ಡ ಬಲೆಯಂತಹ ವಸ್ತುಗಳನ್ನು ಸಿದ್ಧವಿರಿಸಿಕೊಳ್ಳಿ. ಉರುಳಿನಿಂದ ಗಾಯಗೊಂಡ ಚಿರತೆಯು ಇನ್ನಷ್ಟು ಹೋರಾಟ ನಡೆಸದಿರುವಂತೆ ಪಶುವೈದ್ಯರು ಅದಕ್ಕೆ ಅರವಳಿಕೆಯನ್ನು ನೀಡಬೇಕು. ಅರವಳಿಕೆ ನೀಡಿ ಇಕ್ಕಳಗಳ ಸಹಾಯದಿಂದ ಉರುಳನ್ನು ಜಾಗೃತೆಯೊಂದಿಗೆ ಬಿಡಿಸಬೇಕು. ಉರುಳಿನಿಂದ ಚಿರತೆಗೆ ಗಾಯಗಳೇನಾದರೂ ಆಗಿದ್ದಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುವುದು ಉತ್ತಮ. ಚಿರತೆ ಹಿಡಿಯಲು ಉಪಯೋಗಿಸುವ ಬೋನು
ಹರಿತವಾದ ತುದಿಗಳು ಅಥವಾ ಹೊರಚಾಚಿಕೊಂಡಿರುವ ಮೊಳೆಗಳು ಮತ್ತು ತಿರುಪುಗಳಿಲ್ಲದೆ ಸುಸ್ಥಿತಿಯಲ್ಲಿರಬೇಕು. ಚಿರತೆಗಳು ಬೋನಿನ ಮೇಲೆ ದಾಳಿ ನಡೆಸುವುದು, ಕಚ್ಚುವುದು, ಪಂಜದಿಂದ ಹೊಡೆಯುವುದು ಮುಂತಾದವುಗಳಿಂದ ಗಂಭೀರ ಗಾಯಗೊಂಡಿರುವ ನಿದರ್ಶನಗಳಿವೆ. ಚಿರತೆಯು ಬೋನಿನಲ್ಲಿದ್ದಾಗ ಯಾವುದೇ ಜನರನ್ನು ಅಥವಾ ಛಾಯಾಚಿತ್ರಕಾರರನ್ನು ಬೋನಿನ ಹತ್ತಿರ ಹೋಗಲು ಬಿಡಬೇಡಿ. ಹಾಗೇನಾದರೂ ಆದಲ್ಲಿ ಪ್ರಾಣಿಯು ಉದ್ವೇಗಕ್ಕೊಳಗಾಗಿ ಬೋನಿನ ಮೇಲೆ ದಾಳಿ ಮಾಡಿ ಗಾಯಗೊಳ್ಳುತ್ತದೆ. ಚಿರತೆಗೆ ತೀವ್ರವಾದ ಗಾಯಗಳಾದರೆ ಅದು ಆ ಪ್ರಾಣಿಯನ್ನು ಶಾಶ್ವತವಾಗಿ ಅಸಮರ್ಥಗೊಳಿಸಿ ಅದನ್ನು ಮತ್ತೆ ಕಾಡಿಗೆ ಬಿಡಲಾಗದಂತಹ ಪರಿಸ್ಥಿತಿ ಉದ್ಭವಿಸಬಹುದು. ಚಿರತೆಯನ್ನು ಗದ್ದಲದಿಂದ ದೂರವಿಟ್ಟು ಒತ್ತಡವನ್ನು ಕಡಿಮೆ ಮಾಡಲು ಬೋನನ್ನು ಒಂದು ಟಾರ್ಪಾಲ್ನಿಂದ ಮುಚ್ಚಬೇಕು. ಒಂದು ವೇಳೆ ಸೆರೆಹಿಡಿದ ಪ್ರಾಣಿಯು ಮರಿಯಾಗಿದ್ದಲ್ಲಿ ತಕ್ಷಣ ಅದನ್ನು ಬಿಡುಗಡೆಗೊಳಿಸಿ ಅದರ ತಾಯಿಯು ಅದನ್ನು ಕೂಡಿಕೊಳ್ಳುವವರೆಗೆ ದೂರದಿಂದ ಗಮನಿಸುತ್ತಿರಬೇಕು. ಚಿರತೆಯನ್ನು ರಕ್ಷಿಸಿದ ಅಥವಾ ಸೆರೆಹಿಡಿದಾದ ಮೇಲೆ ಎಲ್ಲ ಸಮಯದಲ್ಲೂ ತಕ್ಷಣ ಅದನ್ನು ಬಿಡುಗಡೆಗೊಳಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಅದನ್ನು ಬಿಡುಗಡೆಗೊಳಿಸಲು ಹತ್ತಿರದ ಸೂಕ್ತ ಪ್ರದೇಶಕ್ಕೆ ಅಥವಾ ಚಿಕಿತ್ಸೆಗೆ ಒಯ್ಯಬೇಕಾಗಬಹುದು. ಈ ಸಂದರ್ಭಗಳಲ್ಲಿ ಪ್ರಯಾಣಕ್ಕೆ ಸಾಕಷ್ಟು ಇಂಧನ ಲಭ್ಯವಿರುವ ವಾಹನದಲ್ಲಿ ಬೋನನ್ನು ಗಟ್ಟಿಯಾಗಿ ಮತ್ತು ಸುರಕ್ಷಿತವಾಗಿ ಕಟ್ಟಬೇಕು. ಬೋನನ್ನು ಮರೆಗೊಳಿಸುವಂತೆ ವಾಹನಕ್ಕೆ ಟಾರ್ಪಾಲಿನ್ ಕಟ್ಟಬೇಕು. ಜೊತೆಗೆ ಒಂದು ಬೆಂಗಾವಲು ವಾಹನವು ಸಿದ್ಧವಿರಬೇಕು ಹಾಗೂ ಸಾಗಿಸಲು ಯೋಜಿಸಿದ ದಾರಿಯು ಆದಷ್ಟು ನಗರ ಮತ್ತು ಪಟ್ಟಣಗಳನ್ನು ತಪ್ಪಿಸಿ ಸಾಗುವಂತಿರಬೇಕು. ವಾಹನವನ್ನು ಗಂಟೆಗೆ 50 ಕಿಲೋಮೀಟರ್ ಒಳಗೆ ನಿಧಾನವಾಗಿ ಚಲಾಯಿಸುವುದು ಬಹುಮುಖ್ಯ. ಹಾಗೂ ಪ್ರಾಣಿಯನ್ನು ಪ್ರದರ್ಶಿಸಲು ಮಧ್ಯೆ ನಿಲ್ಲಿಸಬಾರದು. ಒಂದು ವೇಳೆ ವಾಹನವನ್ನು ಕಾರಣಾಂತರಗಳಿಂದ ನಿಲ್ಲಿಸಬೇಕಾದ ಸಂದರ್ಭದಲ್ಲಿ ಜನನಿಬಿಡ ಸ್ಥಳಗಳನ್ನು ತಪ್ಪಿಸಿ ನೆರಳಲ್ಲಿ ನಿಲ್ಲಿಸಬೇಕು. ಚಿರತೆಯನ್ನು ಸಾಗಿಸುವಾಗ ಜೊತೆಯಲ್ಲಿ ಸಾಕಷ್ಟು ಔಷಧಿಗಳು, ನೀರು, ಹೆಚ್ಚುವರಿ ಹಗ್ಗಗಳು ಹಾಗೂ ಬಲೆಗಳೊಂದಿಗೆ ಒಬ್ಬ ಪಶುವೈದ್ಯರು ಇರಬೇಕು. ಚಿರತೆಯ ರಕ್ಷಣೆ ಬಹಳ ಕ್ಲಿಷ್ಟಕರವಾದ ಕೆಲಸ. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಗತ್ಯ ಉಪಕರಣಗಳನ್ನು ಹೊಂದಿರುವುದು ಬಹುಮುಖ್ಯ. ಸಂಘರ್ಷಗಳು ಹೆಚ್ಚಾಗಿ ನಡೆಯುವ ಪ್ರದೇಶಗಳಲ್ಲಿ ಈ ಕೆಳಗಿನ ಪರಿಕರಗಳನ್ನು ಸದಾ ಸಿದ್ಧವಾಗಿಟ್ಟುಕೊಳ್ಳುವುದು ಅತ್ಯವಶ್ಯವಾಗಿದೆ. ಯಾವುದೇ ಕ್ರಮಗಳನ್ನು ಕೈಗೊಳ್ಳುವ ಮುನ್ನ ಆ ಪ್ರದೇಶದಲ್ಲಿ ಚಿರತೆಯ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬೇಕಾಗಿರುವುದು ಅತಿ ಮುಖ್ಯವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಜಾನುವಾರುಗಳ ನಷ್ಟಕ್ಕೆ ಕಾರಣವಾಗಿರುವ ಪ್ರಾಣಿ ಚಿರತೆಯೇ ಆಗಿರದ ಸಾಧ್ಯತೆಗಳಿವೆ. ಗೊಂದಲವನ್ನು ದೂರ ಮಾಡಲು ಮತ್ತು ಪರಿಹಾರ ಕಾರ್ಯವನ್ನು ತ್ವರಿತಗೊಳಿಸಲು ಸಂಘರ್ಷಕ್ಕೆ ಕಾರಣವಾದ ವನ್ಯಜೀವಿ ಪ್ರಭೇದವನ್ನು ದೃಢಪಡಿಸಿಕೊಳ್ಳಲು ವಿವಿಧ ಕ್ರಮಗಳನ್ನು ಉಪಯೋಗಿಸಬೇಕಾಗುತ್ತದೆ. ಪ್ರಾಣಿಯ ಮಲ, ಹೆಜ್ಜೆ ಗುರುತುಗಳು ಮತ್ತು ನೆಲದ ಮೇಲೆ ಕೆರೆದಿರುವ ಗುರುತುಗಳಂತಹ ಚಿಹ್ನೆಗಳನ್ನು ಚಿರತೆಯ ಇರುವಿಕೆಯ ದೃಢೀಕರಣಕ್ಕೆ ಉಪಯೋಗಿಸಬಹುದು. ಬಿಡಿಮಣ್ಣು, ಮರಳು ಅಥವಾ ಗಟ್ಟಿ ನೆಲಗಳಿಗನುಗುಣವಾಗಿ ಹೆಜ್ಜೆಗುರುತುಗಳ ಗಾತ್ರ ವ್ಯತ್ಯಾಸವಾಗಬಹುದು. ಕೆಲವೊಮ್ಮೆ ನಾಯಿಯ ಹೆಜ್ಜೆಗುರುತುಗಳನ್ನು ಚಿರತೆಯ ಹೆಜ್ಜೆಗುರುತುಗಳೆಂದು ಜನ ತಪ್ಪು ತಿಳಿಯುವ ಸಾಧ್ಯತೆಗಳಿವೆ. ಎರಡೂ ಪ್ರಾಣಿಗಳ ಹೆಜ್ಜೆಗುರುತುಗಳಲ್ಲಿ ವ್ಯತ್ಯಾಸಗಳಿವೆ. ಇದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ತಿಳಿದುಕೊಳ್ಳಬಹುದು. ಚಿರತೆಯ ಇರುವಿಕೆಯನ್ನು ದೃಢಪಡಿಸಿಕೊಳ್ಳುವ ಇನ್ನೊಂದು ದಾರಿಯೆಂದರೆ ಬಲಿಯಾದ ಪ್ರಾಣಿಯನ್ನು ತಿನ್ನುವ ರೀತಿ. ಕತ್ತಿನ ಸುತ್ತ 4 ಕೋರೆ ಹಲ್ಲುಗಳ ಗುರುತುಗಳಿವೆಯೇ
ಮತ್ತು ಮೃತದೇಹವು ಯಾವ ರೀತಿಯಲ್ಲಿ ತಿನ್ನಲ್ಪಟ್ಟಿದೆ ಎಂದು ಗಮನಿಸಿ. ಹುಲಿಯು ಹೆಚ್ಚಾಗಿ ಬಲಿಪ್ರಾಣಿಯ ಹಿಂಭಾಗದಿಂದ ತಿನ್ನಲು ಪ್ರಾರಂಭಿಸುತ್ತದೆ ಮತ್ತು ಜಠರವನ್ನು ತಿನ್ನದೆ ಹಾಗೆ ಬಿಡುತ್ತದೆ. ಚಿರತೆಯು ಪಕ್ಕೆಲುಬಿನ ಗೂಡು ಮತ್ತು ಜಠರದ ಸಹಿತ ತಿನ್ನುತ್ತದೆ. ಸಂಘರ್ಷವನ್ನು ಕಡಿಮೆಗೊಳಿಸಲು ಮೊದಲ ಹೆಜ್ಜೆಯೆಂದರೆ ಜನರಲ್ಲಿ ಅರಿವು ಮೂಡಿಸುವುದು. ಚಿರತೆಯ ನಡವಳಿಕೆ ಮತ್ತು ಕೆಲ ಮುಂಜಾಗ್ರತಾ ಕ್ರಮಗಳ ಕೊರತೆಯೇ ಅನಪೇಕ್ಷಿತ ತೊಂದರೆಗಳಿಗೆ ದಾರಿಯಾಗುತ್ತದೆ. ಚಿರತೆಯ ಇರುವಿಕೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಅರಿವು ಮೂಡಿಸುವ ಚಟುವಟಿಕೆಗಳು ಸಂಘರ್ಷಗಳನ್ನು ಕಡಿಮೆ ಮಾಡಬಹುದು. ಚಿರತೆಯ ನಡವಳಿಕೆ ಮತ್ತು ಜೀವಿಶಾಸ್ತ್ರದೊಂದಿಗೆ ಗ್ರಾಮಕ್ಕೆ ಚಿರತೆಗಳು ಬಂದಾಗಿನ ಪರಿಸ್ಥಿತಿಯನ್ನು ನಿಭಾಯಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಬೇಕು. ಜಾನುವಾರು ಮತ್ತು ಕೋಳಿ ಸಾಕಣಾ ಕೇಂದ್ರದ ಮಾಲೀಕರು ತಮ್ಮ ಸಾಕು ಪ್ರಾಣಿಗಳನ್ನು ಚಿರತೆ ದಾಳಿಯಿಂದ ರಕ್ಷಿಸಿಕೊಳ್ಳಲು ಸೂಕ್ತ ಅರಿವನ್ನು ಹೊಂದುವಂತೆ ಮಾಡಬೇಕು. ಸಂಘರ್ಷದ ಪರಿಸ್ಥಿತಿಗಳಲ್ಲಿ ಕ್ಷಿಪ್ರವಾಗಿ ಪ್ರತಿಕ್ರಿಯಿಸಿ ಅರಣ್ಯ ಇಲಾಖೆಗೆ ಸಹಾಯವನ್ನು ಒದಗಿಸುವಂತಹ ಸ್ಥಳೀಯ ಸ್ವಯಂ ಸೇವಾ ತಂಡವಿದ್ದರೆ ಉತ್ತಮ. ಕೊನೆಯದಾಗಿ, ಮಾನವ ಚಿರತೆ ಸಂಘರ್ಷ ಕಡಿಮೆಗೊಳಿಸಲು ಸ್ಥಳೀಯ ನಾಯಕರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಮಾಧ್ಯಮದವರ ಸಹಕಾರ ಅತ್ಯಗತ್ಯ. ಇಂದಿನ ಪರಿಸ್ಥಿತಿಯಲ್ಲಿ ಚಿರತೆ ಮತ್ತು ಮಾನವ ಪರಸ್ಪರ ಎದುರುಗೊಳ್ಳುವುದನ್ನು ತಪ್ಪಿಸಲಾಗದು. ಅನೇಕ ವಿಧದ ಆವಾಸ ಸ್ಥಾನಗಳಿಗೆ ಹೊಂದಿಕೊಳ್ಳಬಲ್ಲ ಪ್ರಾಣಿಯಾದ ಚಿರತೆಯು ಹೆಚ್ಚು ಜನಸಂಖ್ಯೆ ಇರುವ ಭೂಪ್ರದೇಶದಲ್ಲಿ ಬದುಕಲು ಸಾಧ್ಯವಾಗಿರುವುದು ಅದಕ್ಕೆ ಅನುಕೂಲವಾಗಿದೆ. ಆದರೆ ಏರುತ್ತಿರುವ ಸಂಘರ್ಷದ ಸಂದರ್ಭಗಳು ಪ್ರಾಣಿ ಅಥವಾ ಮನುಷ್ಯ, ಕೆಲವೊಮ್ಮೆ ಇಬ್ಬರೂ ಗಾಯಗೊಳ್ಳುವ ನಕಾರಾತ್ಮಕ ಬೆಳವಣಿಗೆಯನ್ನು ಹೊಂದುತ್ತಿದೆ. ಈ ಪರಿಸ್ಥಿತಿಗಳನ್ನು ನಿಭಾಯಿಸಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸುವುದು ಚಿರತೆ ಹಾಗೂ ಮಾನವನ ನಡುವಿನ ಸಂಘರ್ಷವನ್ನು ಕಡಿಮೆಗೊಳಿಸಲು ಉತ್ತಮ ಸಾಧನವಾಗಿ ರುಜುವಾತಾಗಬಹುದು. ವಿವರವಾದ ಮಾಹಿತಿಗಾಗಿ ಚಿರತೆಗಳು ಜನನಿಬಿಡ ಪ್ರದೇಶಗಳನ್ನು ಪ್ರವೇಶಿಸಿದ ಸನ್ನಿವೇಶಗಳನ್ನು ಸುರಕ್ಷಿತವಾಗಿ ನಿಭಾಯಿಸುವ ವಿಧಾನಗಳು ಎಂಬ ಕೈಪಿಡಿಯನ್ನು ಓದಿ.